ವಿವಿಧ ಸಂಘಟನೆಯ ಕಾರ್ಮಿಕರಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಸೆಂಟ್ ಆಫ್ ಇಂಡಿಯಾ ಟ್ರೇಡ್ ಯೂನಿಯನ್ ದಾಂಡೇಲಿ ತಾಲೂಕು ಸಮಿತಿ ಹಾಗೂ ಪೌರ ಕಾರ್ಮಿಕರ ಸಂಘಟನೆ, ಕಟ್ಟಡ ಕಾರ್ಮಿಕ ಸಂಘಟನೆ, ಅಂಗನವಾಡಿ ಬಿಸಿಯೂಟ ತಯಾರಕರ ಸಂಘಟನೆ ಸೇರಿದಂತೆ ವಿವಿಧ ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಗಳಿಗೆ ವಿರೋಧ ವ್ಯಕ್ತಪಡಿಸಿ 4 ಕಾರ್ಮಿಕ ಸಂಹಿತೆಗಳ ರದ್ದುಪಡಿಸುವಂತೆ, ಕನಿಷ್ಠ ವೇತನ ಹಾಗೂ ಸಾಮಾಜಿಕ ಭದ್ರತೆ ವ್ಯವಸ್ಥೆ ಜಾರಿಗೆ ಆಗ್ರಹಿಸಿ ನಗರದ ಸೋಮಾನಿ ವೃತ್ತದಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ದಾಂಡೇಲಿ ತಹಸೀಲ್ದಾರ್ ಕಚೇರಿಯ ಶಿರಸ್ತೇದಾರ ಸುರೇಶ್ ಅಡವಿ ಮೂಲಕ ಬುಧವಾರ ಸಲ್ಲಿಸಲಾಯಿತು. ಜಿಲ್ಲೆಯ ಕಾರ್ಮಿಕರು ಮತ್ತು ಕಾರ್ಮಿಕ ಸಂಘಟನೆಗಳ ಪರವಾಗಿ ಈ ಮೂಲಕ ನಾವು ಕೆಳಗಿನ ಬೇಡಿಕೆಗಳನ್ನು ತಮ್ಮ ಸರ್ಕಾರದ ಗಮನಕ್ಕೆ ತರುತ್ತಿದ್ದೇವೆ. ಕೇಂದ್ರ ಸರ್ಕಾರದ 4 ಕಾರ್ಮಿಕ ಸಂಹಿತೆಗಳ ಕಾರ್ಮಿಕ ಹಕ್ಕುಗಳನ್ನು ಸುಲಭವಾಗಿ ನಾಶ ಮಾಡುವ ನವ ಗುಲಾಮಗಿರಿ ಸ್ಥಿತಿ ನಿರ್ಮಿಸುವ ಕಾರ್ಮಿಕ ವಿರೋಧಿ ಕ್ರಮಗಳಾಗಿವೆ. ಇವುಗಳನ್ನು ತಕ್ಷಣವೇ ರದ್ದುಪಡಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ರಾಜ್ಯ ಸರ್ಕಾರವು ವಿವಿಧ ಕಾರ್ಮಿಕ ಕಾನೂನುಗಳಲ್ಲಿ ಕಾರ್ಮಿಕ ವಿರೋಧಿ ತಿದ್ದುಪಡಿಗಳು, ಕೆಲಸದ ಅವಧಿ ಹೆಚ್ಚಳ ಹಾಗೂ ಕಾರ್ಮಿಕರ ಮೇಲೆ ಬಾಧ್ಯತೆ ಹೆಚ್ಚಿಸುವ ಕ್ರಮಗಳನ್ನು ಕೈಗೊಂಡಿದ್ದು, ನಾವು ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಇವುಗಳನ್ನು ಹಿಂಪಡೆಯಬೇಕು. ಅಂಗನವಾಡಿ, ಬಿಸಿಯೂಟ, ಆಶಾ ಹಾಗೂ ಇತರ ಸ್ಕೀಮ್ ನೌಕರರಿಗೆ ಕನಿಷ್ಠ ವೇತನ ಕಾಯ್ದೆ ಜಾರಿಗೆ ತರಬೇಕು. ಜೀವನ ಯೋಗ್ಯ ಕನಿಷ್ಠ ವೇತನವನ್ನು ₹36,000 ನಿಗದಿ ಮಾಡಿ ತಕ್ಷಣ ಜಾರಿ ಮಾಡಬೇಕು. ಮುನ್ಸಿಪಲ್ ಕಾರ್ಮಿಕರಾದ ನೀರು ಸರಬರಾಜು ಕಾರ್ಮಿಕರು, ಸ್ವಚ್ಛತಾ ಕಾರ್ಮಿಕರು, ವಾಹನ ಚಾಲಕರು ಮತ್ತು ಇನ್ನಿತರ ಗುತ್ತಿಗೆ ಮತ್ತು ಕಾಯಮೇತರ ಕಾರ್ಮಿಕರನ್ನು ಕಾಯಂ ಮಾಡಲು ಸೂಕ್ತ ಕಾನೂನು ರೂಪಿಸಬೇಕು. ಅಸಂಘಟಿತ ಕಾರ್ಮಿಕರಿಗೆ ಭವಿಷ್ಯ ನಿಧಿ, ಪಿಂಚಣಿ ಹಾಗೂ ಇತರ ಕಲ್ಯಾಣ ಸೌಲಭ್ಯಗಳನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು. ರೈತರಿಗೆ ಬೆಂಬಲ ಬೆಲೆ ಖಾತ್ರಿಯನ್ನು ಕಾನೂನುಬದ್ಧವಾಗಿ ಮಾಡಬೇಕು ಮತ್ತು ಬಲವಂತದ ಭೂಸ್ವಾಧೀನವನ್ನು ತಕ್ಷಣ ನಿಲ್ಲಿಸಬೇಕು. ತಾಲೂಕು ಕೇಂದ್ರವಾಗಿ ಘೋಷಣೆಯಾಗಿರುವ ದಾಂಡೇಲಿಗೆ ಕೂಡಲೇ ತಾಲೂಕು ಕಚೇರಿಗಳು ಬರಲಿಕ್ಕೆ ಸಾಧ್ಯವಾಗಬೇಕು. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಾವು ನೀವು ಎಂಬ ಘೋಷಣೆ ಅಡಿ ನಡೆದ ಸಮಾವೇಶದಲ್ಲಿ ಬಿಡುಗಡೆಯಾದ ಕೈಪಿಡಿನಲ್ಲಿನ ಬೇಡಿಕೆಗಳನ್ನು ಜಾರಿಗೊಳಿಸಬೇಕು. ದಾಂಡೇಲಿ ಮತ್ತು ಸುತ್ತಮುತ್ತಲ ಪ್ರದೇಶದ ನಿವೇಶನಗಳ ಭೂಮಿಗಳನ್ನು ಸಮಸ್ಯೆಗಳನ್ನು ಬಗೆಹರಿಸಬೇಕು. ಪ್ರವಾಸೋದ್ಯಮ ಅಭಿವೃದ್ಧಿ ಜೊತೆಗೆ ದಾಂಡೇಲಿಯ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗುವಂತೆ ಪರಿಸರ ಪೂರಕವಾದಂತಹ ಹೊಸ ಉದ್ಯೋಗ ನೀತಿ ಆಗಬೇಕು. ಈ ಎಲ್ಲ ಬೇಡಿಕೆಗಳನ್ನು ಆಧಾರವಾಗಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಕರೆ ನೀಡಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ನಾವು ಸಂಪೂರ್ಣ ಬೆಂಬಲಿಸುತ್ತೇವೆ. ಕಾರ್ಮಿಕ ಮತ್ತು ರೈತ ಸಮುದಾಯದ ಹಕ್ಕುಗಳನ್ನು, ಭದ್ರತೆಯನ್ನು ಮತ್ತು ಜೀವೋತ್ಪನ್ನವನ್ನು ಕಾಪಾಡಲು ಮಾನ್ಯ ಮುಖ್ಯಮಂತ್ರಿ ಅವರು ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುತ್ತೇವೆ ಎಂದು ಸಿಐಟಿಯು ಕಾರ್ಯದರ್ಶಿ ಸಲೀಂ ಸೈಯದ್ ಹೇಳಿದರು. ಈ ಸಂದರ್ಭದಲ್ಲಿ ಮುನ್ಸಿಪಲ್ ಪೌರ ಕಾರ್ಮಿಕರು ಸಂಘಟನೆ ಜಿಲ್ಲಾ ಅಧ್ಯಕ್ಷ ಡಿ ಸ್ಯಾಮ್ಸನ್, ಸಿಐಟಿಯು ಕಾರ್ಯದರ್ಶಿ ಸಲೀಂ ಸೈಯದ್, ಕಟ್ಟಡ ಕಾರ್ಮಿಕ ಸಂಘಟನೆ ಅಧ್ಯಕ್ಷ ವಿಜಯ್ ಕುಮಾರ್ ಹರಿಜನ್, ಸೇವಂತಿ ದಬಾಳೆ, ಕಾಂತರಾಜ್, ಜಡ್ ದೇವರಾಜ್, ಲಕ್ಷ್ಮಣ್ ಜಾಧವ್, ಗೋಸಾವಿ ಡಿಸೋಜಾ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು ಇದ್ದರು. ಆದರೆ ಇನ್ನೂವರೆಗೆ ಯಾವುದೇ ಸಮಸ್ಯೆಗಳ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಳ್ಳೋದಾಗಲಿ ಮಾಡಲಿಲ್ಲ. ಅದರ ಹೊರತಾಗಿ ಉಲ್ಟಾ ಇನ್ನೂ ಸಂಕಷ್ಟಕ್ಕೆ ದೂಡುವಂತ ಕಾರ್ಮಿಕರನ್ನ, ಸಾರ್ವಜನಿಕರನ್ನ ಸಂಕಷ್ಟಕ್ಕೆ ದೂಡುವಂತ ಕೆಲಸ ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ. ನಮಗೆಲ್ಲ ತಿಳಿದ ಹಾಗೆ ಕನಿಷ್ಠ ವೇತನ ಹೆಚ್ಚಾಗಬೇಕು ಅನ್ನುವಂತ ಒಂದು ಡಿಮಾಂಡ್ ಅನ್ನ ಇಟ್ಕೊಂಡು ನಾವು ಬಹಳ ವರ್ಷದಿಂದ ಹೋರಾಟ ಜಾರಿ ಮಾಡ್ತಾ ಇಲ್ಲ. ಜಾರಿ ಮಾಡುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿದೆ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರವನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಅದನ್ನು ಜಾರಿ ಮಾಡಬಾರ್ದು. ಎರಡನೇದು, ಸ್ಕೀಮ್ ನೌಕರರು, ಪೌರ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಪೇಪರ್ ಮಿಲ್ ಎಂಪ್ಲಾಯ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ಬೇಡಿಕೆಗಳನ್ನು ಒಳಗೊಂಡಂತೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು. ಅವ್ರ ಬೇಡಿಕೆಗಳ ನಿಟ್ಟಿನಲ್ಲಿ ಸೂಕ್ತವಾದಂಥ ಕ್ರಮಕ್ಕೆ ಮುಂದಾಗಬೇಕು ಅಂತೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಮತ್ತೆ ನಾವು ಜೊತೆಯಲ್ಲಿನೇ ಕೇವಲ ಕಾರ್ಮಿಕ ಸಂಘಟನೆಗಳ ಬೇಡಿಕೆ ಜೊತೆಯಲ್ಲಿ ದಾಂಡೇಲಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳ ಪ್ರಶ್ನೆ ಇರಬಹುದು, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇರಬಹುದು, ಇಲ್ಲಿರುವಂತಹ ಕಚೇರಿಗಳ ಪ್ರಶ್ನೆ ಇರಬಹುದು. ಉದಾಹರಣೆಗೆ ಅಂಗನವಾಡಿ ಟೀಚರ್ಗಳೆಲ್ಲ ಇವತ್ತು ಸಭೆಗಳ ಮಾಡಬೇಕಾದ್ರೆ ಹಳಿಯಾಳಕ್ಕೆ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದೇ ಸಿಡಿಪಿ ಆಫೀಸ್ ಇಲ್ಲ ಆದ್ರೆ ಇಲ್ಲೇ ಆಗ್ತದೆ. ಹಾಗಾಗಿ ತಾಲೂಕಾ ಕಚೇರಿಗೆ ಬೇಕಾಗಿರುವಂತಹ
ಬೇಕಾಗಿರುವ ಕಚೇರಿಗಳು ಇವತ್ತು ದಾಂಡೇಲಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋಂಥ ನಾವು ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ.